ಈ ಒಂದು ವಿಡಿಯೋದಲ್ಲಿ ನಿಮಗೆ 2 ಡಿ ಸಮ್ಮರಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಈ ಒಂದು ವಿಡಿಯೋನ ಪೂರ್ತಿಗೂ ಅಂತ ಅನ್ಕೊಂಡು ನೋಡ್ತಾ ಹೋಗಿ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ದ ಬಾರ್ಡರ್ ಆಫ್ ದ ಫ್ರಾನ್ಸ್ ಅಂಡ್ ಇಟಲಿ ಆನ್ ದ ಶೋರ್ ಆಫ್ ದ ಮೆಡಿಟೇರಿಯನ್ ಸಿ ಲೈಸ್ ಎನ್ ಟೈನಿ ಲಿಟಲ್ ಕಿಂಗ್ಡಮ್ ಕೋಲ್ಡ್ ಮೊನಾಕೋ. ಅಂದ್ರೆ ಫ್ರಾನ್ಸ್ ಮತ್ತೆ ಇಟಲಿ ಮಧ್ಯೆ ಒಂದು ಕಿಂಗ್ಡಮ್ ಇದೆ, ಅದೇ ಯಾವುದು ಅಂದ್ರೆ ಲಿಟಲ್ ಕಿಂಗ್ಡಮ್ ಮೊನಾಕೋ ಆಗಿದೆ. ಮೆನಿ ಎ ಸ್ಮಾಲ್ ಕಂಟ್ರಿ ಟೌನ್ ಕ್ಯಾನ್ ಬೋಸ್ಟ್ ಮೋರ್ ಇನ್ಹೆಬಿಟೆನ್ಸ್ ದೆನ್ ದಿಸ್ ಕಿಂಗ್ಡಮ್. ಅಂದ್ರೆ ಇಲ್ಲಿ ಸಾಕಷ್ಟು ಬೇರೆ ಕಿಂಗ್ಡಮ್ಗೆ ನಾವು ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಮೊನಾಕೋದಲ್ಲಿ ತುಂಬಾನೇ ಸ್ಮಾಲ್ ಆಗಿ ಒಂದು ಇನ್ಹೆಬಿಟೆನ್ಸ್ ಇದೆ. For there are only about 7,000 of them all told. If all the land in kingdom were divided, there would not be an acres of each inhabitant. ಅಂದ್ರೆ ಇಲ್ಲಿ ಮೊನಾಕೋದಲ್ಲಿ ಇರೋದು ಕೇವಲ 7,000 ಜನ ಇದ್ದಾರೆ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಇದನ್ನ ನೋಟ್ ಡೌನ್ ಮಾಡ್ಕೊಂಡಿರಿ. ಮೊನಾಕೋದಲ್ಲಿ ಎಷ್ಟು ಜನ ಇನ್ಹ್ಯಾಬಿಟೆಂಟ್ಸ್ ಇದ್ದಾರೆ ಅಂತ ಕೇಳಿದಾಗ ನೀವು 7,000 ಅಂತ ಬರೀಬೇಕಾಗುತ್ತೆ. 1 ಮಾರ್ಕ್ಸ್ ಬರ್ಬೋದು, ನೋಟ್ ಡೌನ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಏನಂದ್ರೆ ಈ ಒಂದು ಲ್ಯಾಂಡ್ ನ ಏನಾದ್ರು ಕಿಂಗ್ಡಮ್ ಡಿವೈಡ್ ಮಾಡಿದ್ರೆ ಯಾರಿಗೂ ಕೂಡ 1 ಎಕರೆ ಲ್ಯಾಂಡ್ ಕೂಡ ಅಷ್ಟು ಡಿವೈಡ್ ಮಾಡಕ್ಕಾಗಲ್ಲ, ಅಷ್ಟು ಚಿಕ್ಕ ಕಿಂಗ್ಡಮ್ ಆಗಿದೆ. ಕೇವಲ 7,000 ಜನ ಇದ್ರು ಕೂಡ ಎಲ್ಲರಿಗೂ ಕೂಡ 1 ಎಕರೆನು ಕೊಡಕ್ಕಾಗಲ್ಲ ಡಿವೈಡ್ ಮಾಡಿದಾಗ ಅಂತ ಇಲ್ಲಿ ಹೇಳ್ತಾ ಇದಾರೆ. ಬಟ್ ಇನ್ ದಿಸ್ ಟಾಯ್ ಕಿಂಗ್ಡಮ್ ದೇರ್ ಇಸ್ ಎ ರಿಯಲ್ ಕಿಂಗ್ಲೆಟ್ ಹೈಸ್ ಅಂಡ್ ಕೋರ್ಟೆಸಿಸ್ ಅಂಡ್ ಮಿನಿಸ್ಟರ್ಸ್ ಅಂಡ್ ಅ ಬಿಷಪ್ ಅಂಡ್ ಜನರಲ್ಸ್ ಅಂಡ್ ಇನ್ ಆರ್ಮಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಇದೊಂದು ಟಾಯ್ ಕಿಂಗ್ಡಮ್ ಆಗಿದೆ, ಆದ್ರೂ ಕೂಡ ಇಲ್ಲಿ ಏನಾಗಿದೆ ಅಂದ್ರೆ ರಿಯಲ್ ಕಿಂಗ್ ಇದಾರೆ. ಮತ್ತೆ ಅವನಿಗೂ ಕೂಡ ಒಂದು ಪ್ಲೇಸ್ ಇದೆ, ಒಂದು ಕರ್ಟಿಸಿಸ್ ಕೂಡ ಇದೆ, ಮಿನಿಸ್ಟರ್ಸ್ ಕೂಡ ಇದಾರೆ, ಇಲ್ಲಿ ಒಂಟೆ ಕೂಡ ಇದೆ, ಮತ್ತೆ ಜನರಲ್ಸ್ ಮತ್ತೆ ಆರ್ಮೀಸ್ ಕೂಡ ಇದೆ. ಇಟ್ ಈಸ್ ನಾಟ್ ಎ ಲಾರ್ಜ್ ಆರ್ಮಿ, ಓನ್ಲಿ 60 men in all, ಬಟ್ ಸ್ಟಿಲ್ ಇಟ್ ಇಸ್ ಎನ್ ಆರ್ಮಿ. ಅಂದ್ರೆ ಈ ಒಂದು ಆರ್ಮಿ ಎಷ್ಟು ಜನ ಇದಾರೆ ಅಂದ್ರೆ ಕೇವಲ ಒಂದು 60 ಜನ ಇದಾರೆ ಅಂತ ಹೇಳ್ತಾ ಇದಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, 1 ಮಾರ್ಕ್ಸ್ ಬರ್ಬೋದು, ನೋಟ್ ಡೌನ್ ಮಾಡ್ಕೊಳ್ಳಿ. ಇವಾಗ ಬಟ್ ಇಟ್ ಇಸ್ ಸ್ಟಿಲ್ ಇಟ್ಸ್ ಎನ್ ಆರ್ಮಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಲಾರ್ಜ್ ಆರ್ಮಿ ಆಗಿಲ್ಲ ಅಂದ್ರೂ ಕೂಡ ಬೇರೆ ಒಂದು ಕಿಂಗ್ಡಮ್ ಕಂಪೇರ್ ಮಾಡಿದಾಗ ಅಲ್ಲಿ 1,000 ಜನ ಇರ್ಬೋದು, ಇಲ್ಲಿ ಕೇವಲ ಒಂದು 60 ಜನದ್ದು ಒಂದು ಆರ್ಮಿ ಇರುತ್ತೆ ಮೊನಾಕೋದಲ್ಲಿ. ದೇರ್ ಆರ್ ಆಲ್ಸೋ ಟ್ಯಾಕ್ಸಸ್ ಇನ್ ದಿಸ್ ಕಿಂಗ್ಡಮ್ ಆಸ್ ಎಲ್ಸ್ವೇರ್, ಎ ಟ್ಯಾಕ್ಸ್ ಆನ್ ಟೊಬ್ಯಾಕೋ, ಆನ್ ವೈರ್ ಅಂಡ್ ಸ್ಪಿರಿಟ್ಸ್ ಅಂಡ್ ಎ ಪೋಲ್ ಟ್ಯಾಕ್ಸ್, ಬಟ್ ಥಾಟ್ ದ ಪೀಪಲ್ ದೇರ್ ಡ್ರಿಂಕ್ ಅಂಡ್ ಸ್ಮೋಕ್ ಎ ಪೀಪಲ್ ಡೂ ಇನ್ ಅದರ್ ಕಂಟ್ರೀಸ್. ಅಂದ್ರೆ ಈ ಒಂದು ಕಿಂಗ್ಡಮ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಟ್ಯಾಕ್ಸ್ ನ ಏನಿದ್ರ ಮುಖಾಂತರ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಒಂದು ಟೊಬ್ಯಾಕೋ, ವೈನ್, ಸ್ಪಿರಿಟ್ಸ್ ಮತ್ತೆ ಪೋಲ್ ಟ್ಯಾಕ್ಸ್ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಒಂದು ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಯಾರೊಂದು KCET 2029 ಎಕ್ಸಾಮ್ ಬರ್ತಿದ್ದಾರೆ ಅಂತ ವಿದ್ಯಾರ್ಥಿಗಳು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವಾಗ ಅನ್ಅಕಾಡೆಮಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು 3 ಬ್ಯಾಚ್ ಆಗಿ ಡಿವೈಡ್ನ ಮಾಡಿದ್ದಾರೆ. ಒಂದು PCMB, ಒಂದು PCB, ಒಂದು PCM ಆಗಿರುತ್ತೆ. 3 ಬ್ಯಾಚು ಕೂಡ ಏನು ಮಾಡ್ತಾರೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮಗೆ ಒಂದು ಕ್ಲಾಸಸ್ನ ಮಾಡಿಕೊಡ್ತಾರೆ. ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬೋದು ಇದು. ನಿಮಗೆ CET ಕ್ಲಾಸಸ್ನ ಇಲ್ಲಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ 2 ಕ್ಲಾಸಸ್ಸಲ್ಲೂ ಕೂಡ ಮಾಡಿಕೊಡ್ತಾರೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಜಸ್ಟ್ ಲೈವ್ ಡಿಸ್ಮಡಿ ಅನ್ನೋ ಕೋಡ್ನ ಯೂಸ್ ಮಾಡಿ ಅನ್ಅಕಾಡೆಮಿ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ನಿಮಗೆ ಯಾರೊಂದು ಇವಾಗ ಆನ್ಲೈನಲ್ಲಿ CET ಕೋಚಿಂಗ್ನ ಪಡ್ಕೊಳ್ಳಿ. ಯಾಕೆಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಆಗಲೇ ಜಾಯ್ನ್ ಆಗಿದ್ದಾರೆ ಅನ್ಅಕಾಡೆಮಿಗೆ. ಅವರು ಸಾಕಷ್ಟು ಜನ ವಿದ್ಯಾರ್ಥಿಗಳು ಜಾಯ್ನ್ ಆಗಿ ಕ್ಲಾಸಸ್ನ ಕೇಳ್ತಾ ಇದ್ದಾರೆ. ನೀವು ಜಸ್ಟ್ ಇವತ್ತಿನ ಜಾಯ್ನ್ ಇದ್ರೆ ನಿಮಗೆ ಇನ್ಸ್ಟೆಂಟ್ 10% ಡಿಸ್ಕೌಂಟ್ ಜೊತೆಗೆ ಏನು ಸಿಗುತ್ತೆ ಅಂದರೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಸಿಗುತ್ತೆ ಇವತ್ತು ಜಾಯ್ನ್ ಆಗೋರಿಗೆ ಮಾತ್ರ. ನೀವು ಜಸ್ಟ್ ಇಲ್ಲಿ ನೋಡ್ಬೋದಾಗಿರುತ್ತೆ ಅನ್ಅಕಾಡೆಮಿ ಆ್ಯಪ್ನ ಡೌನ್ ಮಾಡಿ ತೋರಿಸಿ ನಿಮಗೆ ಯಾವ ಥರ ಇರುತ್ತೆ ಅಂತ ಆ್ಯಪು. ಇದು ತುಂಬ ನಿಮಗೆ ಸ್ಮೂತಾಗಿ ವರ್ಕ್ ಆಗುತ್ತೆ. ತುಂಬಾ ಇಂಟರ್ಫರೆನ್ಸ್ ಒಂದ್ಸಲಿ ಡೌನ್ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತು ನೀವು ಜಸ್ಟ್ ಇಲ್ಲಿ ಸಿಲೆಬಸ್ನು ಕೂಡ ನೋಡ್ಬೋದಾಗಿರುತ್ತೆ. KCET 2021 ಏನೊಂದು ಸಿಲೆಬಸ್ ಇದೆ ಅದನ್ನು ಕೂಡ ನೋಡ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಲೈವ್ ಆಗಿ ಕ್ಲಾಸಸ್ನು ಕೂಡ ಮಾಡ್ತಾರೆ, ನಿಮಗೆ ಲೈವ್ ಆಗಿ ಡೌಟ್ನು ಕೂಡ ಕ್ಲಿಯರ್ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಬೆನಿಫಿಟ್ ಏನಂದರೆ ನಿಮಗೆ ನೋಟ್ಸು ಕೂಡ ಕೊಡ್ತಾರೆ. ನೀವು ಜಸ್ಟ್ ಲೈವ್ ಡಿಸ್ಮಡಿ ಅನ್ನೋ ಕೋಡ್ನ ಯೂಸ್ ಮಾಡಿ 6 ಮಂತ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ನಿಮಗೆ 6 ಮಂತ್ ಕೇವಲ 10,000 ಇದೆ. ನೀವು ಆಫ್ಲೈನಲ್ಲಿ ಹೋಗಿ ಕೇಳ್ಕೊಂಡು ಬನ್ನಿ, ನಿಮಗೆ ಮಿನಿಮಮ್ 25,000 ಹೇಳ್ತಾರೆ ಜಸ್ಟ್ 1 ಮಂತ್ಗೆ. ಇಲ್ಲಿ 10,000 ಇದೆ ಅಷ್ಟೇ. ನಿಮಗೆ 6 ಮಂತಲ್ಲಿ ಏನೋ CET ಎಕ್ಸಾಮ್ ಬರ್ತಿದೆ, ಅದಕ್ಕೆ ಯಾರು ಇನ್ನೂ ಜಾಯ್ನೇ ಆಗಿಲ್ಲ ಮತ್ತು ಇನ್ನೂ ಕ್ಲಾಸಸ್ನೇ ಸ್ಟಾರ್ಟೇ ಮಾಡಿಲ್ಲ ಓದೋಕ್ಕೆ ಅಂದರೆ ಅವರು ದಯವಿಟ್ಟು ಏನು ಮಾಡಿ ಅಂದರೆ ಅನ್ಅಕಾಡೆಮಿ ಆ್ಯಪ್ನ ಡೌನ್ ಮಾಡ್ಕೊಂಡು ಇವತ್ತೇ ಜಾಯ್ನ್. ನಿಮಗೆ ತುಂಬಾ ಬೆನಿಫಿಟ್ ಇದೆ ಮತ್ತು ಒಂದು ಸ್ಪೆಷಲ್ ಗಿಫ್ಟ್ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಫರ್ದರ್ ಡೀಟೇಲ್ಸ್ಗೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಹೋಗಿ ಚೆಕ್ಔಟ್ನ ಮಾಡಿ. ಅಂದ್ರೆ ಪೀಪಲ್ಸ್ ಬೇರೆ ಕಂಟ್ರಿಲಿ ಒಂದು ಡ್ರಿಂಕ್ಸ್ ಮತ್ತೆ ಸ್ಮೋಕ್ ಮಾಡೋ ತರ ಈ ಕಂಟ್ರಿಲಿ ಕೂಡ ಜನರು ಮಾಡ್ತಾ ಇರ್ತಾರೆ. ದೇರ್ ಆರ್ ಸೋ ಫ್ಯೂ ಆಫ್ ದೆಮ್ ದ ಪ್ರಿನ್ಸ್ ವುಡ್ ಹ್ಯಾವ್ ಬೀನ್ ಆಡ್ ಅಪ್ ಟು ಇಟ್ಸ್ ಫೀಡ್ ಹಿಸ್ ಕಂಟ್ರೀಸ್ ಅಂಡ್ ಅಫಿಷಿಯಲ್ಸ್ ಅಂಡ್ ಡೂ ಕೀಪ್ ಹಿಮ್ಸೆಲ್ಫ್ if he had not found a new and special source of revenue. This special revenue comes from a gaming house. ಅಂದ್ರೆ ಈ ಒಂದು ಟ್ಯಾಕ್ಸಸ್ ಇಂದ ಒಂದು ಏನೋ ಒಂದು ಕಿಂಗ್ಡಮ್ ನಡೆಸೋದು ತುಂಬಾನೇ ಕಷ್ಟ ಆಗಿರುತ್ತೆ. ಆ ಕಿಂಗ್ಗೆ ಒಂದು ಸ್ಪೆಷಲ್ ರೆವೆನ್ಯೂ ಬರ್ತಾ ಇರುತ್ತೆ, ಅದೇ ಯಾವುದು ಅಂದ್ರೆ ಒಂದು ಗೇಮಿಂಗ್ ಹೌಸ್ ಇಂದ. ಇಲ್ಲಿಂದ ನಿಮ್ಗೆ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗೋದು. ವೇರ್ ಪೀಪಲ್ ಪೇ ರೋಲೆಟ್. ಆ ಗೇಮಿಂಗ್ ಹೌಸ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಜನರು ಅಲ್ಲಿ ಜೂಜಾಟನ ಆಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಪೀಪಲ್ ಪ್ಲೇ ಅಂಡ್ ವೆದರ್ ದೇ ವಿನ್ ಆರ್ ಲಾಸ್ ದ ಕೀಪರ್ ಆಲ್ವೇಸ್ ಗೆಟ್ ಎ ಪರ್ಸೆಂಟೇಜ್ ಆನ್ ದ ಟರ್ನ್ ಓವರ್ ಅಂಡ್ ಔಟ್ ಆಫ್ ಹಿಸ್ ಪ್ರಾಫಿಟ್ಸ್ ಅಂಡ್ ಪೇಸ್ ಎ ಲಾರ್ಜ್ ಸಮ್ ಆಫ್ ದ ಪ್ರಿನ್ಸಸ್. ಅಂದ್ರೆ ಇಲ್ಲಿ ಒಂದು ಗೇಮಿಂಗ್ ಹೌಸ್ ನ ಯಾರೊಬ್ಬ ಒಂದು ಏಜೆಂಟ್ ಮಡಗಿರ್ತಾನೆ, ಅಲ್ಲಿ ಜನರು ಬಂದು ಆಡಿದಾಗ ಅವ್ರು ಸೋತ್ಲಿ ಗೆಲ್ಲಿ ಏನಾಗುತ್ತೆ ಅಂದ್ರೆ ಅವನ್ಗೆ ಏಜೆಂಟ್ಗೆ ದುಡ್ಡು ಬರ್ತಾ ಇರುತ್ತೆ. ಆ ಏಜೆಂಟ್ಗೆ ಏನೊಂದು ದುಡ್ಡು ಬರ್ತಾ ಇರುತ್ತೆ ಅದ್ರಲ್ಲಿ ಒಂದು ಲಾರ್ಜ್ ಅಮೌಂಟ್ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಅದನ್ನ ಪ್ರಿನ್ಸಸ್ಗೆ ಕೊಡ್ತಾ ಇರ್ತಾನೆ. ಅಂದ್ರೆ ರಾಜನ್ಗೆ ಅವನು ದುಡ್ಡನ್ನ ಪೇ ಮಾಡ್ತಾ ಇರ್ತಾನೆ, ಅಲ್ಲಿ ಗೇಮಿಂಗ್ ಹೌಸ್ ಅಲ್ಲಿ ನಡೆಸ್ತಾ ಇರ್ತಾನಲ್ಲ ಆ ವ್ಯಕ್ತಿ.
ಯಾಕೆ ಆ ತರ ಮಾಡ್ತಾ ಇರ್ತಾನೆ ಅಂತ ಕೂಡ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ದ ರೀಸನ್ ಈ ಪೇ ಸೋ ಮಚ್ ಈಸ್ ದಟ್ ಈಸ್ ದ ಓನ್ಲಿ ಒನ್ ಸಚ್ ಗ್ಯಾಮ್ಲಿಂಗ್ ಹೌಸ್ ಎಸ್ಟಾಬ್ಲಿಷ್ ಲೆಫ್ಟ್ ಇನ್ ಯುರೋಪ್. ಅಂದ್ರೆ ಯುರೋಪ್ ಸುತ್ತಮುತ್ತ ಏನೊಂದು ಗ್ಯಾಮ್ಲಿಂಗ್ ಹೌಸ್ ಇತ್ತು ಯುರೋಪ್ ಅಲ್ಲಿ, ಅದೆಲ್ಲ ಕೂಡ ಏನ್ ಮಾಡಿದೆ ಅಂದ್ರೆ ಮುಚ್ಚಿರ್ತಾರೆ. ಒಂದೇ ಒಂದು ಗ್ಯಾಮ್ಲಿಂಗ್ ಹೌಸ್ ಇವಾಗ ಉಳ್ಕೊಂಡಿರೋದು ಎಲ್ಲಿ ಅಂದ್ರೆ ಮೊನಾಕೋದಲ್ಲಿ. ಅದು ಕಿಂಗ್ ಅಲ್ಲಿ ಪರ್ಮಿಷನ್ ಕೊಟ್ಟಿರ್ತಾನೆ ಓಪನ್ ಮಾಡಕ್ಕೆ ಅವನಿಗೆ ಗೇಮಿಂಗ್ ಹೌಸ್ ಏಜೆಂಟ್ಗೆ. ಅದಕ್ಕೆ ಅವನು ಒಂದು ಲಾರ್ಜ್ ಅಮೌಂಟ್ ಆಫ್ ಪ್ರಾಫಿಟ್ ಅಲ್ಲಿ ಬರೋದನ್ನ ಪ್ರಿನ್ಸಸ್ಗೆ ಕೊಡ್ತಾ ಇರ್ತಾನೆ. Some of the little German sovereigns used to keep gaming house of the same kind, but some years ago, reason they were stopped was because this gaming house did so much harm. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಜರ್ಮನ್ ಅಲ್ಲೂ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಗೇಮಿಂಗ್ ಹೌಸ್ನ ಇದೇ ರೀತಿ ಮಡಿಕೊಂಡಿದ್ರು. ಏನಕ್ಕಂದ್ರೆ ಸೇಮ್ ಸೋರ್ಸ್ ಅಂದ್ರೆ ಅವ್ರಿಗೂ ಕೂಡ ಇದರಿಂದ ಗೇಮಿಂಗ್ ಹೌಸ್ ಇಂದ ಅಲ್ಲಿ ರೆವೆನ್ಯೂ ಬರ್ತಿತ್ತು ಜರ್ಮನಿಗೆ. ಆದ್ರೆ ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಫೋರ್ಬಿಡನ್ ಮಾಡಿದ್ದಾರೆ, ಅಂದ್ರೆ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಸಾಕಷ್ಟು ಜನ ಅಲ್ಲಿ ಗೇಮ್ ಆಡಕ್ ಹೋಗ್ತಿದ್ರು ಗೇಮ್ಲಿಂಗ್ ಹೌಸ್ ಅಲ್ಲಿ ಏನಾದ್ರು ಮನಿ ತಗೊಂಡೋದ್ಮೇಲೆ ಅವ್ರು ಗೇಮ್ ಆಡಕ್ ಹೋದ್ಮೇಲೆ ಎರಡೇ ಒಂದು ಆಪ್ಷನ್ ಇರೋದು, ಅವ್ರು ಇರೋ ಪ್ರಾಪರ್ಟಿನೆಲ್ಲ ಕೆಲವರು ಜೂಜಾಡಿ ಅಲ್ಲಿ ಕಳ್ಕೊತಿದ್ರು. ಅಲ್ಲಿ ಜೂಜಾಡಿ ಎಲ್ಲ ಕಳ್ಕೊಂಡಾದ್ಮೇಲೆ ಏನಾಗುತ್ತೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಎಲ್ಲಾ ಲಾಸ್ ಆಗೋಯ್ತು, ನಾನು ಹೇಗ್ ಬದುಕ್ಲಿ ಅಂತ ಸಾಕಷ್ಟು ಜನ ಅಲ್ಲಿ ಜರ್ಮನಿಯಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಜನ ಅಲ್ಲೂ ಕೂಡ ಗ್ಯಾಮ್ಲಿಂಗ್ ಹೌಸ್ ಇದ್ದ ಕಾರಣ ಅಲ್ಲೂ ಕೂಡ ಜೂಜಾಡಕ್ ಹೋಗ್ತಿದ್ರು. ಅಲ್ಲಿ ಜೂಜಾಡಕ್ ಹೋದಾಗ ಅವ್ರ ಲೈಫ್ ನ ರಿಸ್ಕ್ ಅಲ್ಲಿ ಇಟ್ಬಿಟ್ಟು ಹೋಗ್ತಿದ್ರು. ಯಾಕೆಂದ್ರೆ ಅಲ್ಲಿ ಏನಾದ್ರು ಅವ್ರ ಮನಿನ ಕಳ್ಕೊಂಡಾಗ ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲಾನು ಕೂಡ ಅಲ್ಲಿ ಕಳ್ಕೊಂಡ ಇವಾಗ ಡಿಸ್ಪ್ರೆಸ್ ಆಗಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಅವರು ಶೂಟ್ ಮಾಡ್ಕೋತಿದ್ರು ಅವ್ರಾಗಿದ್ದವ್ರೇನೆ. ಅದಕ್ಕೆ ಈ ಒಂದು ರೀಸನ್ ಇಂದ ಏನ್ ಮಾಡುತ್ತೆ ಅಂದ್ರೆ ಜರ್ಮನ್ ಈ ಒಂದು ವೇಲಿ ನಮ್ಮ ಕಂಟ್ರಿಗೆ ರೆವೆನ್ಯೂ ಬರೋದು ಬೇಡ, ನಾವು ದುಡ್ಡು ಮಾಡೋದು ಬೇಡ ಅಂತ ಅದನ್ನ ಗೇಮಿಂಗ್ ಹೌಸ್ ನ ಅಲ್ಲಿ ಸ್ಟಾಪ್ ಮಾಡುತ್ತೆ ಜರ್ಮನಿಲಿ. ಯಾರು ಇರಲ್ಲ ಪ್ರಿನ್ಸ್ ಆಫ್ ಮೊನಾಕೋನ ಇಲ್ಲಿ ಸ್ಟಾಪ್ ಮಾಡೋಕೆ. ಈ ರಿಮೈಂಡ್ ದಟ್ ದ ಮೊನೋಪಾಲಜಿ ಆಫ್ ದ ಬಿಸ್ನೆಸ್, ಅಂದ್ರೆ ಇಲ್ಲಿ ಮೊನೋಪಾಲಜಿ ಆಫ್ ದ ಬಿಸ್ನೆಸ್ ನ ಅಲ್ಲಿ ರಿಮೈಂಡ್ ಮಾಡ್ಕೊಂಡಿರ್ತಾನೆ ಪ್ರಿನ್ಸ್ ಆಫ್ ಮೊನಾಕೋ. ಸೊ ನಾವು ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಮೊನಾಕೋ. ಅಂದ್ರೆ ಯಾರೊಂದು ಗ್ಯಾಂಬ್ಲಿಂಗ್ ಆಡ್ಬೇಕು ಅಂತ ಇಷ್ಟ ಇರುತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಕ್ಕಪಕ್ಕ ಊರಿಂದ ಅಲ್ಲಿ ಮೊನಾಕೋಗೆ ಬರ್ತಾ ಇರ್ತಾರೆ. ವೆದರ್ ದೇ ವಿನ್ ಆರ್ ಲಾಸ್ ದ ಪ್ರಿನ್ಸಸ್ ಗೈನ್ ಬೈ ಇಟ್. ಅಂದ್ರೆ ಅಲ್ಲಿ ಯಾರೇ ಗೆಲ್ಲಿ ಸೋಲಿ ಅಲ್ಲಿ ಅದರಿಂದ ಏನಾಗ್ತಿತ್ತು ಅಂದ್ರೆ ಪ್ರಿನ್ಸಸ್ಗೆ ಲಾಭ ಬರ್ತಾನೆ ಇತ್ತು. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಲೇಸಸ್ ಬೈ ದ ಆನೆಸ್ಟ್ ಲೇಬರ್ಸ್ ಆಸ್ ದ ಪೋವಪ್ ಸೇಸ್. ಅಂದ್ರೆ ನೀವೇನು ಮಾಡೋಕ್ಕಾಗಲ್ಲ ಅಂದ್ರೆ ಸ್ಟೋನ್ ಪ್ಲೇಸಸ್ ಇಂದ ನೀವು ಆನೆಸ್ಟ್ ಲೇಬರ್ಸ್ ನ ಅರ್ನ್ ಮಾಡೋಕ್ಕಾಗಲ್ಲ ಅಂತ ಇಲ್ಲೊಂದು ಪ್ರೊವರ್ಬ್ ನ ಅಲ್ಲಿ ಪ್ರಿನ್ಸಸ್ ಹೇಳ್ತಾ ಇರ್ತಾನೆ. Next to the kinglet of Monaco, no, it's a dirty business, but there is he to do. He has to live and draw to revenue from drink and from tobacco, and this also a nice things. So ಭಾರತದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಕಿಂಗ್ಲೆಟ್ ಆಫ್ ಮೊನಾಕೋ ಅದೊಂದು ಡರ್ಟಿ ಬಿಸ್ನೆಸ್ ಅಂತ ಅವ್ನಿಗೆ ಗೊತ್ತಿರುತ್ತೆ. ಆದ್ರೂ ಕೂಡ ಅವನಿಗೆ ಬೇರೆ ಯಾವುದೇ ತರದೊಂದು ವಿಧಿ ಇರಲ್ಲ, ಅವನು ಕೂಡ ಬದುಕಬೇಕಾಗಿರುತ್ತೆ. ಅಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ ಅದರಿಂದ ಅವನು ರೆವೆನ್ಯೂನ ಡ್ರಿಂಕ್ ಮತ್ತೆ ಟೊಬ್ಯಾಕೋ ಇಂದ ಪಡ್ಕೋತಾ ಇರ್ತಾನೆ, ಹಾಗೂ ಕೂಡ ಗ್ಯಾಮ್ಲಿಂಗ್ ಹೌಸ್ ಇಂದ ಪಡ್ಕೋತಾ ಇರ್ತಾನೆ. ಆ ಒಂದು ಕಿಂಗ್ಡಮ್ ನ ಅವ್ನಿಗೆ ಆಳಕ್ಕೆ ರೆವೆನ್ಯೂ ಬೇಕಾಗಿರೋದ್ರಿಂದ ಅವ್ನು ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಆ ಬಿಸ್ನೆಸ್ ನ ರನ್ ಮಾಡಕ್ಕೆ ಒಂದು ಪರ್ಮಿಷನ್ ಕೊಟ್ಟಿರ್ತಾನೆ ಗ್ಯಾಮ್ಲಿಂಗ್ ನ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಪ್ಯಾರಾದಲ್ಲಿ ಏನ್ ಹೇಳ್ತಾ ಇದ್ರೆ ಅಂದ್ರೆ ಅಲ್ಲೂ ಕೂಡ ಏನ್ ಮಾಡ್ತಿದ್ರೆ ಅಲ್ಲಿ ಲಾಸ್ಗೆಲ್ಲ ಒಬೇನ ಮಾಡ್ತಿದೆ. ಅಲ್ಲಿ ಕೌನ್ಸಿಲ್ಸ್ ಇತ್ತು, ಲಾಸ್ ಕೂಡ ಇತ್ತು, ಮತ್ತೆ ಕೋರ್ಟ್ ಕೂಡ ಇತ್ತು, ಜಸ್ಟಿಸ್ ಕೂಡ ಇತ್ತು. ಜಸ್ಟ್ ಲೈಕ್ ಅದರ್ ಕಿಂಗ್ಸ್ ತರ ಇವನು ಕೂಡ ಅಲ್ಲಿ ಲಾಸ್ ಎಲ್ಲ ಕೂಡ ಒಬೇನ ಮಾಡ್ತಿದ್ದ, ಅಲ್ಲಿ ಪರ್ಮಿಷನ್ ಕೊಡ್ತಿದ್ದ. ಓನ್ಲಿ ಆಲ್ ಓನ್ ಸ್ಮಾಲರ್ ಸ್ಕೇಲ್. ಅಂದ್ರೆ ಇದೆಲ್ಲ ಏನಾಗ್ತಿತ್ತು ಅಂದ್ರೆ ಇಲ್ಲಿ ಸ್ಮಾಲರ್ ಸ್ಕೇಲ್ ಅಲ್ಲಿ ಮಾತ್ರ ಇರ್ತಿತ್ತು. ನಾವು ಇವಾಗ ನಿಮ್ಗೆ ಇಲ್ಲಿ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗೋದು ಏನಂದ್ರೆ ನಾವು ಇಟ್ ಹ್ಯಾಪನ್ಡ್ ಎಟ್ ಎ ಫ್ಯೂ ಇಯರ್ಸ್ ಎಗೋ ದಟ್ ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ದಿಸ್ ಟಾಯ್ ಪ್ರಿನ್ಸ್ ಕಿಂಗ್ಡಮ್. The people of that kingdom are peaceable and such a thing that had not happened before. The judge assembled with the much ceremony and traced the cases in the most judicial manner. There were the judge and prosecutor and Germany and the barristers and argued and judged. At last condemned the criminal to have his head cut off his law directly. So far good. Next they submitted the sentence to the princess. The princess read the sentences and confirmed it. If the fellow must be executed, execute him ಅಂತ ಒಂದು ಪ್ಯಾರಾದಲ್ಲಿ ಏನ್ ಹೇಳ್ತಾ ಇದ್ರ ಅಂದ್ರೆ ಈ ಒಂದು ಪ್ಯಾರಾದಲ್ಲಿ ಏನ್ ಹೇಳ್ತಾ ಇದ್ರ ಅಂದ್ರೆ ಯಾವುದೇ ತರದ ಒಂದು ಕೆಲವು ವರ್ಷಗಳಿಂದ ಏನಾಗಿತ್ತು ಅಂದ್ರೆ ಮರ್ಡರ್ ಆಗಿರುತ್ತೆ ಒಂದು ಪ್ರಿನ್ಸ್ ಒಂದು ಟಾಯ್ ಕಿಂಗ್ಡಮ್ ಅಲ್ಲಿ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಪೀಪಲ್ ಆಫ್ ಕಿಂಗ್ಡಮ್ ಏನಾಗಿರ್ತದೆ ಅಂದ್ರೆ ಆ ಮೊನಾಕೋದಲ್ಲಿರೋ ಪೀಪಲ್ಸ್ ಎಲ್ಲ ಒಂದು ಪೀಸ್ ಮೈಂಡೆಡ್ ಪೀಪಲ್ಸ್ ಆಗಿರ್ತಾರೆ, ಯಾವುದೇ ತರ ಒಂದು ಹಾರ್ಮ್ಫುಲ್ ಮೈಂಡೆಡ್ ಪೀಪಲ್ ಆಗಿರಲ್ಲ. ಈ ಒಂದು ಥಿಂಗ್ಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಬ್ಯಾಡ್ ಥಿಂಗ್ ಹ್ಯಾಪನ್ ಆಗುತ್ತೆ. ಅಲ್ಲೊಂದು ಜುಡಿಷಿಯಲಿ ಅಲ್ಲಿ ಒಂದು ಕೋರ್ಟ್ ಅಲ್ಲಿ ಇರುತ್ತೆ, ಅಲ್ಲಿ ಒಂದು ಕೋರ್ಟ್ ಅಲ್ಲಿ ಒಬ್ಬ ಕ್ರಿಮಿನಲ್ಗೆ ಏನ್ ಮಾಡ್ಬೇಕು ಅಂತ ಒಂದು ಡಿಸ್ಕಷನ್ ಮಾಡ್ತಾರೆ ಅಲ್ಲಿ ಜುಡಿಷಿಯಲ್ ಮೆಂಬರ್ಸ್ ಎಲ್ಲ. ಅವಾಗ ಒಂದು ಏನ್ ಮಾಡ್ತಾರೆ ಅಂದ್ರೆ ಅವ್ನ ತಲೆನ ಕಟ್ ಮಾಡ್ಬೇಕು ಅಂತ ಒಂದು ಆದೇಶನ ಕೊಡ್ತಾರೆ. ಇದನ್ನ ಪ್ರಿನ್ಸಸ್ ಕೂಡ ತಿಳಿಸ್ತಾರೆ ಆ ರಾಜಂಗೆ ತಿಳಿಸಿದಾಗ ಅವನು ಕೂಡ ಎಲ್ಲಾನು ಓದಿ ಕನ್ಫರ್ಮ್ ಮಾಡ್ತಾನೆ, ಓಕೆ ಗೋ ಹೆಡ್ ಅಂತಾನೆ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಪ್ಯಾರಾದಲ್ಲಿ ಏನ್ ಹೇಳ್ತಾರೆ ನಾನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಓದಕ್ಕೆ ಹೋದ್ರೆ ನಿಮಗೆ ತುಂಬಾನೇ ವಿಡಿಯೋ ಲೆಂತಿ ಆಗುತ್ತೆ. ಅದಕ್ಕೆ ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ ಏನಂದ್ರೆ
ಅಲ್ಲಿ ಅವನ ಹೆಡ್ನ ಕಟ್ ಮಾಡೋಕ್ಕೆ ಒಂದು ಡಿಸಿಷನ್ ತೊಗೊಂಡಾದ್ಮೇಲೆ ಅವ್ರಿಗೊಂದು ಗಿಲ್ಟನ್ ಮಿಷಿನ್ ಬೇಕಾಗುತ್ತೆ ಮತ್ತು ಅಲ್ಲಿ ಕಟ್ ಮಾಡೋಕ್ಕೆ ಒಂದು ಎಕ್ಸಿಕ್ಯೂಟರ್ನ ಬೇಕಾಗುತ್ತೆ. ಅದಕ್ಕೆ ಮಿನಿಸ್ಟರ್ ಏನು ಮಾಡ್ತಾರೆ ಅಂದರೆ ಈ ಒಂದು ಮ್ಯಾಟರ್ನ ಕನ್ಸಿಡರ್ನ ಮಾಡ್ಕೋತಾರೆ, ಅಲ್ಲಿ ಡಿಸ್ಕಸ್ನ ಮಾಡ್ತಾರೆ, ಎನ್ಕ್ವೈರ್ ಮಾಡ್ತಾರೆ. ಅಲ್ಲಿ ಫ್ರೆಂಚ್ ಗೌರ್ಮೆಂಟ್ಗೆ ಅವ್ರು ಕಾಂಟ್ಯಾಕ್ಟ್ನ ಮಾಡ್ತಾರೆ. ಅಲ್ಲಿ ಫ್ರೆಂಚ್ ಗೌರ್ಮೆಂಟ್ ಏನಂತ ಹೇಳುತ್ತೆ ಅಂದರೆ ಅಲ್ಲಿ ನಮಗೆ ಒಂದು ಮಿಷಿನ್ ಮತ್ತು ಒಂದು ಎಕ್ಸ್ಪರ್ಟ್ ಬೇಕು, ನಮಗೆ ಅಲ್ಲಿ ಕಟ್ ಮಾಡೋಕ್ಕೆ ಒಂದು ಕ್ರಿಮಿನಲ್ ಹೆಡ್ನ ಅಂತ ಕೇಳುತ್ತೆ. ಅಲ್ಲಿ ಒಂದು ಮೊನಾಕೋ ಕಿಂಗ್ಡಮು ಒಂದು ಫ್ರೆಂಚ್ ಗೌರ್ಮೆಂಟ್ಗೆ. ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ಯಾರ, ಒಂದು ಗಮನ ಇಟ್ಟು ಕೇಳಿ. ಒಂದು ಪ್ರೈಸ್ ಎಷ್ಟಾಗುತ್ತೆ ಅಂತ ಕೂಡ ಕೇಳಿರ್ತಾರೆ. ಅದಕ್ಕೆ ಇಲ್ಲೊಂದು ಫ್ರೆಂಚ್ ಗೌರ್ಮೆಂಟ್ ಒಂದು ಹೇಳುತ್ತೆ. ಒಂದು ವೀಕ್ ಲೇಟರ್ ಆದಮೇಲೆ ಏನು ಮಾಡ್ತಾರೆ ಅಂದರೆ ಒಂದು ಫ್ರೆಂಚ್ ಗೌರ್ಮೆಂಟ್ ರಿಪ್ಲೈನ ಮಾಡುತ್ತೆ ಮಿಷಿನ್ ಮತ್ತು ಕಟ್ಟರ್ಗೆ ಎಷ್ಟೊಂದು ಇದಾಗುತ್ತೆ ಅಂತ. ಇಲ್ಲಿ ಒಂದು ಮಿಷಿನ್ ಎಷ್ಟು ಕಾಸ್ಟ್ ಆಗುತ್ತೆ ಅಂದರೆ 16,000 ಫ್ರಾನ್ಸ್ ಆಗುತ್ತೆ. ಮತ್ತು 16,000 ಫ್ರಾನ್ಸ್ ಆಗುತ್ತೆ ಅಂತ ಅಲ್ಲಿ ಫ್ರೆಂಚ್ ಗೌರ್ಮೆಂಟ್ ಹೇಳಿದಾಗ ಅದರಲ್ಲಿ ಕಿಂಗ್ ಇರ್ತಾನಲ್ಲ ಅವನೇನು ಹೇಳ್ತಾನೆ ಅಂದರೆ 16,000 ಫ್ರಾನ್ಸ್ ಅಲ್ಲಿ ವರ್ತ್ ಅಲ್ಲ ಮನಿ ಅವನು ಹೆಡ್ ಕಟ್ ಮಾಡೋಕ್ಕೆ, ಇದು ಅವನಿಗಿಂತ ಇದು ಚೀಪರ್, ಅವನು ಇಷ್ಟು ಅಮೌಂಟ್ಗೆ ವರ್ತ್ ಅಲ್ಲ ಅಂತ ಅಲ್ಲಿ ಡಿಸೈಡ್ ಮಾಡ್ತಾರೆ. ಇಲ್ಲಿ ಎರಡೇ ಪಾರ್ಟಲ್ಲಿ ನಿಮಗೆ ವಿಡಿಯೋನ ಮುಗಿಸ್ಕೊಡ್ತೀನಿ. ಈ ಒಂದು ಪಾರ್ಟ್ ತುಂಬಾನೇ ಚಿಕ್ಕದಾಗಿತ್ತು, ನೆಕ್ಸ್ಟ್ ಒಂದು ಪಾರ್ಟ್ ಬರೋದು ನಿಮಗೆ ತುಂಬಾನೇ ದೊಡ್ಡದಾಗಿರುತ್ತೆ ಮತ್ತೆ ಫುಲ್ ಕಂಪ್ಲೀಟ್ ಆಗಿ ನಿಮಗೆ ಅಲ್ಲಿ ಲೆಸನ್ಸ್ನ ಕವರ್ ಮಾಡ್ಕೊಡ್ತೀನಿ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ. ಜಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ನ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ.